ಎಲ್ರಿಗೂ ನಮಸ್ಕಾರ. ಫ್ರಾಕ್ಟಲ್ಸ್ನ ಇವತ್ತಿನ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ನೆನೆ ಎಲ್ಲರೂ ಒಂದು ವಿಡಿಯೋ ನೋಡಿದ್ದೀರಾ ಅಂತ ಅನ್ಕೋತೀನಿ. ವಿಡಿಯೋ ನೋಡಿ ಅದನ್ನ ಚಾರ್ಟಲ್ಲಿ ಅಪ್ಲೈ ಮಾಡಿದ್ರೆ ಇವತ್ತು ಮಾರ್ಕೆಟ್ ಯಾವ ತರ ಮೂವ್ ಆಯ್ತು ಅಂತ ನಿಮಗೆ ಒಂದು ಕ್ಲಿಯರ್ ಕಟ್ ಡೈರೆಕ್ಷನ್ ಗೊತ್ತಾಗಿರುತ್ತೆ. ನನ್ನ ನೆನ್ನೆ ಮಾರ್ಕೆಟ್ ಅನಾಲಿಸಿಸ್ ನೋಡಿ ಟ್ರೇಡ್ ಮಾಡಿದ್ರೆ ಖಂಡಿತ ಇವತ್ತು ಪ್ರಾಫಿಟ್ ಬಂದಿರ್ತೀರ ಅಂತ ನನಗೆ ಗೊತ್ತು. ಯಾಕೆ ಅಂತಂದ್ರೆ ಮಾರ್ಕೆಟ್ ಇದೇ ತರ ಆಗುತ್ತೆ ಅಂತ ನೆನ್ನೆ ಒಂದು ಬ್ಲೂ ಪ್ರಿಂಟ್ ಹಾಕ್ದಂಗಿತ್ತು ನೆನ್ನೆ ಚಾರ್ಟ್ ಅನಾಲಿಸಿಸ್. ಸೊ ಏನ್ ಅನಾಲಿಸಿಸ್ ಮಾಡ್ದೋ ಅದನ್ನ ಒಂದ್ಸಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಈ ಕೊನೆಯ ಕ್ಯಾಂಡಲ್ ನನಗೆ ಗೊತ್ತು ಕನ್ಫ್ಯೂಷನ್. ಈ ನನ್ನ ಕಾನ್ಸೆಪ್ಟ್ ಅಲ್ಲಿ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಇರುತ್ತೆ, ಬಟ್ ಟ್ರೇಡ್ ಅಲ್ಲಿ ಕನ್ಫ್ಯೂಷನ್ ಇರಲ್ಲ, ಡೈರೆಕ್ಷನ್ ಅಲ್ಲಿ ಕನ್ಫ್ಯೂಷನ್ ಇರಲ್ಲ. ನೆನ್ನೆ ನಾನು ಈ ಕ್ಯಾಂಡಲ್ ಅಲ್ಲಿ ಇದ್ದಾಗ ನಾನು ಮಾತಾಡ್ಬೇಕಾರೆ ನಾನು ನಾಳೆ ಒಂದು ಹ್ಯೂಜ್ ಫಾಲ್ ಆಗುತ್ತೆ ಅಂದ್ರೆ ಐ ಮೀನ್ ಒಂದು ಗ್ಯಾಪ್ ಡೌನ್ ಆಗುತ್ತೆ, ಗ್ಯಾಪ್ ಡೌನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ. ಸೊ ಅದಾದ್ಮೇಲೆ ಈ ಕ್ಯಾಂಡಲ್ ಬಂದ್ಬಿಡ್ತು, ಈ ಕ್ಯಾಂಡಲ್ ಫಾರ್ಮ್ ಆಯ್ತು. ನೋಡಿ, ಇದೊಂದು ಕ್ಯಾಂಡಲ್ ಫಾರ್ಮ್ ಆಗಿದ್ದಕ್ಕೆ ನನಗೆ ಪೂರ್ಣ ಈ ರೇಖಾಚಿತ್ರನೇ ಬದಲಾಗೋಯ್ತು. ಸೊ ಈಗೇನೋ ನನಗೆ ಗ್ಯಾಪ್ ಡೌನ್ ಆಗಲ್ಲ, ಮಾರ್ಕೆಟ್ ಮೇಲಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡಿದೆ. ಅರ್ಥ ಮಾಡ್ಕೊಳ್ಳಿ, ಇದೊಂದು ಕ್ಯಾಂಡಲ್ ಇಂದ, ಇದೊಂದು ಮೊಮೆಂಟಮ್ ಕ್ಯಾಂಡಲ್ ಇಂದ. ಸೊ ಅವಾಗ ನಾನು ಏನ್ ಮಾಡಿದೆ, ನಾನು ನೆಗೆಟಿವ್ ಬರುತ್ತೆ ಮಾರ್ಕೆಟ್ ಅದನ್ನ ಬಿಟ್ಟು ಮಾರ್ಕೆಟ್ ಪಾಸಿಟಿವ್ ಹೋಗುತ್ತೆ, ಎಲ್ಲಿವರೆಗೂ ಹೋಗುತ್ತೆ ಅನ್ನೋದನ್ನ ಪ್ರಿಡಿಕ್ಷನ್ ಮಾಡ್ಕೊಂಡೆ. ಸೊ ಮಾರ್ಕೆಟ್ ಏನ್ ಮಾಡ್ತು, ಆಸ್ ಇಟ್ ಈಸ್ ಅದೇ ತರ ಆಗ್ತು ಅಂತ ಅನ್ಕೊಳ್ಳಿ. ಸೊ ಈ ಹೈನ ಮಾರ್ಕೆಟ್ ಟ್ಯಾಪ್ ಮಾಡುತ್ತೆ ಅಂತ ನಾನು ರೀಡ್ ಮಾಡ್ಕೊಂಡು ಕೂತ್ಕೊಂಡೆ. ಡ್ರಾನ್ ಲಿಕ್ವಿಡಿಟಿ ನನಗೆ ಇದು, ಈಗ ಡ್ರಾನ್ ಲಿಕ್ವಿಡಿಟಿ ನನಗೆ ಇದಾಗಿತ್ತು. ಸೊ ಈಗ ಮಾರ್ಕೆಟ್ ನನಗೆ ಏನ್ ಮಾಡ್ಬೇಕು, ಅಕಸ್ಮಾತ್ ಗ್ಯಾಪ್ ಡೌನ್ ಆದ್ರೆ, ನಾನು ಹೇಳಿದ್ದು ನೆನ್ನೆ ಹೇಳಿದ್ದು, ಗ್ಯಾಪ್ ಡೌನ್ ಆದ್ರೆ ಅಥವಾ ಒಂದು ನೆಗೆಟಿವ್ ಮೂವ್ ಬಂದ್ರೆ, ಸೊ ನನಗೆ ಇಲ್ಲಿವರೆಗೆ ಒಂದು ಬಂದು ಇಲ್ಲಿಂದ ಒಂದು ಮೊಮೆಂಟಮ್ ಸಿಗುತ್ತೆ, ಮೇಲ್ಗಡೆಗೆ ಒಂದು ಮೊಮೆಂಟಮ್ ಸಿಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ನಾನು ಡೌನ್ಗೆ ಬಂದ್ರು ಮೇಲಕ್ಕೆ ಬರುತ್ತೆ ಅಂತ ಹೇಳಿದೀನಿ. ಜೊತೆಲಿ ಅಕಸ್ಮಾತ್ ಗ್ಯಾಪ್ ಅಪ್ ಆದ್ರೆ ಅಥವಾ ಒಂದು ಮೊಮೆಂಟಮ್ ಮೇಲ್ಗಡೆ ಹೋದ್ರೆ ಸೊ ಅಲ್ಲಿಂದ ಏನಾದ್ರು ನನಗೆ ಲಿಕ್ವಿಡಿಟಿ ತಗೊಂಡ್ರೆ, ಲಿಕ್ವಿಡಿಟಿ ಅಂತಂದ್ರೆ ಮೇಲ್ಗಡೆ ಈ ಸ್ಟಾಪ್ ಲಾಸ್ ಗಳನ್ನ ಹಂಟ್ ಮಾಡಿದ್ರೆ, ಸೊ ನನಗೆ ಮೇ ಬಿ ಮಾರ್ಕೆಟ್ ಒಂದು ನೆಗೆಟಿವ್ ಇಲ್ಲಿವರೆಗೆ ಬರುತ್ತೆ. ನನ್ನ ಟಾರ್ಗೆಟ್ ಇಲ್ಲಿವರೆಗಿತ್ತು. ಸೊ ಮಾರ್ಕೆಟ್ ಈ ಜಾಗದಿಂದ ವಾಪಸ್ ಹೋಗಿದೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇವತ್ತು. ಸೊ ಮಾರ್ಕೆಟ್ ಏನ್ ಮಾಡ್ತು, ಸೇಮ್ ಆಸ್ ಇಟ್ ಈಸ್ ಎಕ್ಸಾಕ್ಟ್ ನಾವ್ ಏನ್ ಡ್ರಾಯಿಂಗ್ ಮಾಡಿ ಇಟ್ಕೊಂಡಿದ್ದೋ, ಸೇಮ್ ಅದೇ ತರ ಆಗಿದೆ. ಸೊ ಇದು ಮೊದಲನೇ ಸಲ ಅಲ್ಲ ಆಗ್ತಾ ಇರೋದು. ನಂದು ಎಷ್ಟು ವಿಡಿಯೋ ಇದೆ ನೋಡಿ, ಪ್ರತಿ ವಿಡಿಯೋದಲ್ಲೂ ನಾನು ಡ್ರಾಯಿಂಗ್ ನ ಮಾಡ್ತಾನೆ ಇರ್ತೀನಿ. ಈ ತರ ಆಗ್ಬೇಕು, ನಾಳೆ ಈ ಲಿಕ್ವಿಡಿಟಿನ ತಗೋಬೇಕು ಅಂತ ನಾನು ಮ್ಯಾಕ್ಸಿಮಮ್ ಟೈಮ್ ಹೇಳ್ತಾ ಇರ್ತೀನಿ. ಆಲ್ಮೋಸ್ಟ್ ಆಗಿದೆ. ಸೊ ಅಂದ್ರೆ ಮಾರ್ಕೆಟ್ ನ ಒಂದ್ ಲೆವೆಲ್ಗೆ ನಾವು ಪ್ರಿಡಿಕ್ಟ್ ಮಾಡ್ತಾ ಇದೀವಿ, ಟ್ರೇಡ್ ಮಾಡ್ತಾ ಇದೀವಿ ಅಂತ ಇದರಲ್ಲಿ ತೋರಿಸ್ಬೋದು. ಅಂದ್ರೆ ನೋಡಿ, ಅಕ್ಯುರೇಸಿ ಇಷ್ಟಿದೆ. ಸೊ ನಾನು ಬರೀ ಇದೊಂದು ಹೈ ಇಲ್ಲಿಗೆ ಬಂದು ಇಲ್ಲಿ ಹೋಗುತ್ತೆ ಆ ತರ ಹೇಳ್ತಾ ಇಲ್ಲ ನಾನು, ಓಕೆನಾ. ಈಗ ನಿಮ್ಗೆ ICT ಯ ಎಲ್ಲಾ ಕಾನ್ಸೆಪ್ಟ್ನು ಇದರಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂತ ಇದರಲ್ಲಿ ಪ್ಲೇ ಮಾಡಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಾನು 30 ಮಿನಿಟ್ಸ್ ಅಲ್ಲಿ ಪ್ಲೇ ಮಾಡ್ತೀನಿ. ಅದು ಫ್ರಾಕ್ಟಲ್ ಅಲ್ಲಿ ನಿಮ್ಗೆ 5 ನಿಮಿಷದಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅದನ್ನೆಲ್ಲಾನು ಮಿಕ್ಸಪ್ ಮಾಡಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಒಂಚೂರು ಪೇಷನ್ಸ್ ಇಂದ ನೋಡಿ. ಕಾನ್ಸೆಪ್ಟ್ ಅರ್ಥ ಆಗ್ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಟೈಮ್ ಕೊಡ್ಲೇಬೇಕು. ಸೊ ನಾನು ನೆನೆ ಈ ತರ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ನಿಮ್ಗೆ ಕನ್ಫರ್ಮೇಶನ್ ಬೇಕು ಅಂದ್ರೆ ನೆನೆ ವಿಡಿಯೋನ ಒಂದ್ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಅಥವಾ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂತಂದ್ರೆ 20ನೇ ತಾರೀಕು ವಿಡಿಯೋ ನೋಡಿ. ನಿಮ್ಗೆ ಅದರಲ್ಲಿ ಗ್ಯಾಪ್ ಅಪ್ ಏನಕ್ಕಾಗುತ್ತೆ, ಈ ತರ ಹ್ಯೂಜ್ ಗ್ಯಾಪ್ ಅಪ್ ಏನಕ್ಕಾಗುತ್ತೆ, ಈ ಗ್ಯಾಪ್ ಅಪ್ ನ ನಾವು ಯಾವ ತರ ಪ್ರಿಡಿಕ್ಟ್ ಮಾಡಿದ್ದೋ ಇದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಇವೆರಡು ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಅವಶ್ಯಕತೆ ಇದ್ದವರು ನೋಡಿ, ಗ್ಯಾಪ್ ಅಪ್ ನ ಅರ್ಥ ಮಾಡ್ಕೋಬೇಕು ಅಥವಾ ಗ್ಯಾಪ್ ಡೌನ್ ನ ಅರ್ಥ ಮಾಡ್ಕೋಬೇಕು ಅಂದವರು. ಸೊ ಈಗ ನಮ್ಮ ಇವತ್ತಿನ ಕಾನ್ಸೆಪ್ಟ್ ಬಂದ್ಬಿಡೋಣ. ಸೊ ಈ ತರ ಡ್ರಾ ಮಾಡಿ ಇಟ್ಕೊಂಡಿದ್ದೆ, ಮಾರ್ಕೆಟ್ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಫಸ್ಟ್ 30 ಮಿನಿಟ್ಸು ನನಗೆ ಯಾವ ಟ್ರೇಡು ಇಲ್ಲ. ನನಗೆ ಅದರ ಹಿಂದೆ ಏನಿದೆ, ಸೊ ನೋಡಿ ಇಲ್ಲಿ ಒಂದು FVG ಇದೆ. ಇದೊಂದು ಲಿಕ್ವಿಡಿಟಿ ಪಾಯಿಂಟ್, ನಿಮ್ಗೆ ಇದೊಂದು ಲಿಕ್ವಿಡಿಟಿ ಪಾಯಿಂಟ್ ಆಗಿ ವರ್ಕ್ ಆಗುತ್ತೆ.
ಸೊ ಫಸ್ಟ್ ಎಕ್ಸಾಕ್ಟ್ ಆ ಲಿಕ್ವಿಡಿಟಿನ ಟ್ಯಾಪ್ ಮಾಡಿ ಮಾರ್ಕೆಟು ನೋಡಿ, ಇದನ್ನ ನಾವು ಸ್ಟಾಪ್ ಲಾಸ್ ಅಂತ ಅನ್ಕೋಬಹುದು ಅಥವಾ ಲಿಕ್ವಿಡಿಟಿ ಪಾಯಿಂಟ್ ಅಂತ ಅನ್ಕೋಬಹುದು. ಸೊ ಮಾರ್ಕೆಟ್ ಏನ್ ಮಾಡ್ತು, ಒಂದು ರಿಜೆಕ್ಷನ್ ತಗೋತು. ಇಲ್ಲೊಂದು ರಿಜೆಕ್ಷನ್ ಆಗಿದೆ ನೋಡಿ, ಕ್ಯಾಂಡಲ್ ರಿಜೆಕ್ಷನ್. ಈ FEGನೇ ತೆಗೆದ್ಬಿಡೋಣ. ಸೊ ಇವತ್ತಿನ ಒಂದು ಟ್ರೇಡಿಂಗ್ ಪ್ಲಾನ್ ಇದು. ಅಂದ್ರೆ ಇವತ್ತು ಎಕ್ಸಿಕ್ಯೂಷನ್ ಯಾವ ತರ ಇತ್ತು, ಎಕ್ಸಿಕ್ಯೂಷನ್ ಪ್ಲಾನ್ ಯಾವ ತರ ಇತ್ತು, ನೆನ್ನೆ ಪ್ರಿಪರೇಷನ್ ಯಾವ ತರ ಇತ್ತು. ನೆನ್ನೆ ಡ್ರಾಯಿಂಗ್ ಮಾಡಿದ್ ನಿಮಗೆ ಗೊತ್ತಾಯ್ತು, ಮಾರ್ಕೆಟ್ ಏನಕ್ಕೆ ಇಲ್ಲಿವರೆಗೆ ಹೋಗ್ಬೇಕು ಅಂತ ಹೇಳಿದ್ದೆ, ಅದ್ರದ್ದು ರೀಸನ್ ಇದು. ಸೊ ಈಗ ನನಗೆ ಈ ರಿಜೆಕ್ಷನ್ ಸಿಕ್ತು. ಈ ರಿಜೆಕ್ಷನ್ ಪಾಯಿಂಟ್ ಎಷ್ಟಿದೆ ನನಗೆ, ಇವತ್ತೊಂದು ಸ್ವಲ್ಪ ರಿಸ್ಕ್ ಜಾಸ್ತಿ ತಗೊಂಡೆ. 103 ಪಾಯಿಂಟ್, 103 ಪಾಯಿಂಟ್ ರಿಸ್ಕ್ ತಗೊಂಡೆ. ಮಾರ್ಕೆಟ್ ಏನಾದ್ರು ಈ ವಿಕ್ಕಿನ ಯಾವುದೇ ಪಾಯಿಂಟ್ ಬರಲಿ ಎಂಟ್ರಿ. ಸೊ ನಂದು ಟಾರ್ಗೆಟ್ ಎಷ್ಟು, ಆಸ್ ಯೂಶುವಲ್ 103 ಪಾಯಿಂಟ್ ಅಂದ್ರೆ 300 ಪಾಯಿಂಟ್ ನನ್ನ ನನ್ನ ಟಾರ್ಗೆಟ್. ಸೊ ಈಗ ನೋಡಿ 300 ಪಾಯಿಂಟ್ ಬರೋಕೆ ಏನಾದ್ರು ರೀಸನ್ ಇದೆಯಾ? ಫಸ್ಟ್ ಪಾಯಿಂಟ್, ನನಗೆ ಇಲ್ಲೊಂದು ಮ್ಯಾಗ್ನೆಟಿಕ್ ಝೋನ್ ಇದೆ. ಈ ಝೋನ್ ಏನ್ ಬಂದು, ಈ ಝೋನು ನನಗೆ ಮಾರ್ಕೆಟ್ ನ ಕ್ಯಾಂಡಲ್ ನ ಅಟ್ರಾಕ್ಟ್ ಮಾಡುತ್ತೆ ಮಾರ್ಕೆಟ್ ಇಲ್ಲಿವರೆಗೆ. ಇದ್ ಬಿಟ್ರೆ ಯಾವ್ದಿದೆ ನನಗೆ, ಇನ್ನೊಂದು ಮ್ಯಾಗ್ನೆಟಿಕ್ ಝೋನ್ ಇದೆ ನನಗೆ. ಇದು ನಾನು ನಿನ್ನೆ ಅನೌನ್ಸ್ ಮಾಡಿದ್ದು, ಅಂದ್ರೆ ನನಗೆ ನಾನೇ ಅನೌನ್ಸ್ ಮಾಡ್ಕೊಂಡಿರೋದು ನನ್ನ ಮ್ಯಾಗ್ನೆಟಿಕ್ ಝೋನು ಇದು. ಇವೆರಡು ನನ್ನ ಟಾರ್ಗೆಟ್ಗಳು. ಇವೆರಡು ನನ್ನ ಟಾರ್ಗೆಟ್ಗಳು. ಜೊತೆಲಿ ನನ್ನ 1:3, ನಾನು 100 ಪಾಯಿಂಟ್ ನಾನು ಇವತ್ತು ಸ್ಟಾಪ್ ಲಾಸ್ ಕೊಡಕ್ಕೆ ನಾನು ಆಸ್ ಯೂಶುವಲ್ ಆಗಿ 40 ಪಾಯಿಂಟ್ ಕೊಡ್ತಿದ್ದೆ. ಬಟ್ ಇಲ್ಲಿ ನಾನು 100 ಪಾಯಿಂಟ್ ಕೊಡೋಂಥ ಅವಶ್ಯಕತೆ ಬಂತು. ಯಾಕೆ ಅಂತಂದ್ರೆ ಓವರ್ ಆಲ್ ಟ್ರೆಂಡ್ ನೆಗೆಟಿವ್ ಇದೆ. ನೆನ್ನೆ ವಿಡಿಯೋ ನೋಡಿ ನಾನು ಏನಕ್ಕೆ ನೆಗೆಟಿವ್ ಇದೆ ಅಂತ ಹೇಳಿದ್ದೀನಿ. ಇಲ್ಲಿ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿದೆ, ಮಾರ್ಕೆಟ್ ನೆಗೆಟಿವ್ ಸಿಂಟಮ್ಸ್ ಅಲ್ಲಿ ಇದೆ. ಸೊ ನನಗೀಗ ಮಾರ್ಕೆಟ್ ಒಂದು ಬುಲ್ಲಿಶ್ ಹೋಗಿದೆ. ಬುಲ್ಲಿಶ್ ಮಾರ್ಕೆಟ್ ನೆಗೆಟಿವ್ ಇದ್ದಾಗ ಮಾರ್ಕೆಟ್ ಬುಲ್ಲಿಶ್ ಹೋದ್ರೆ ಏನು, ನಮಗೆ ಒಂದು ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಮಾರ್ಕೆಟ್ ಸಿಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಡಿಸ್ಕೌಂಟ್ ಅಂದ್ರೆ ನಮ್ಗಳಿಗೆಲ್ಲ ಸಾಮಾನ್ಯವಾಗಿ ಇಷ್ಟ. ಈ ಪ್ರೈಸ್ ಡಿಸ್ಕೌಂಟ್ ಅಲ್ಲಿ ಸಿಗ್ತಿದ್ದಾಗ ಏನು ನಮ್ಗೆ, ನಾವು ಅದನ್ನ ಬೈ ಮಾಡಕ್ಕೆ ಮುಗಿ ಬೀಳ್ತೀವಿ. ಸೊ ಈ ಪ್ರೈಸ್ ಏನಾದ್ರು ಮತ್ತೆ ಮಿಸ್ ಆಯ್ತು ಅಂದ್ರೆ ಖಂಡಿತ ಸಿಗಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಕೊಟ್ರೆ 100 ಪಾಯಿಂಟ್ ಕೊಟ್ಬಿಡೋಣ. ಸೊ ಇವತ್ತೊಂದು ಎಕ್ಸ್ಪೈರಿ ಇದ್ರಿಂದ 0 ಕಾಲ್ ತಗೊಳ್ಳೋಣ ಅಂತ ಅನ್ಕೊಂಡೆ. ಡೈರೆಕ್ಷನ್ ಕ್ಲಿಯರ್ ಕಟ್ ಆಗಿ ಗೊತ್ತಿದ್ರಿಂದ 0 ಏನು ಟ್ರೈ ಮಾಡಲಿಲ್ಲ. ಡೈರೆಕ್ಷನ್ ಟ್ರೈಡ್ ಅಪ್ಲೈ ಮಾಡಕ್ಕೆ ಕೂತ್ಕೊಂಡೆ. ಸೊ ಇದ್ರೊಳಗಡೆ ಬಂದ್ರೆ ನಾನು ಎಂಟ್ರಿ ಮಾಡ್ತೀನಿ. ನಂದು ಟಾರ್ಗೆಟ್ ಎಷ್ಟು, 300 ಪಾಯಿಂಟ್. ಸೊ ಈಗ ಯಾವ ತರ ಮೂವ್ ಆಯ್ತು ನೋಡೋಣ. ನೋಡಿ, ಎಕ್ಸಾಕ್ಟ್ ಅರ್ಧ ಗಂಟೆದು ಒಂದು ಕ್ಯಾಂಡ್ಲು ಸಂಪೂರ್ಣ ನನ್ನ ಟಾರ್ಗೆಟ್ ಕೊಟ್ಬಿಡ್ತು. ಈಗ ಇದ್ರ ಟ್ರೇಡ್ ಲಾಜಿಕ್ ಹೇಳ್ತೀನಿ. 5 ಮಿನಿಟ್ಸ್ ಅಲ್ಲಿ ನೋಡಿ, 5 ಮಿನಿಟ್ಸ್ ಅಲ್ಲಿ ನನಗೆ ಮಾರ್ಕೆಟ್ ಏನ್ ಮಾಡ್ತು, ಇಲ್ಲಿ ಒಂದು ಬುಲ್ ರ್ಯಾಲಿ ಕೊಡ್ತು. 5 ಮಿನಿಟ್ಸ್ ಅಲ್ಲಿ ನನಗೆ ಲಿಕ್ವಿಡಿಟಿ ಹಂಟ್ ಮಾಡಿ ಒಳಗಡೆ ಕ್ಲೋಸ್ ಆಯ್ತು. ಸೊ ನನ್ನ ಎಂಟ್ರಿ ಇಲ್ಲಿ ರೆಡಿ ಆಯ್ತು. ಸೊ ಫ್ರಾಕ್ಟಲ್ಸ್ ಅಂತಂದ್ರೆ ನೀವು ಎಲ್ಲಾ ಟೈಮ್ ಫ್ರೇಮ್ ನ ಮಿಕ್ಸ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೊಂದು ಕ್ಲಿಯರ್ ಕಟ್ ಡೈರೆಕ್ಷನ್ ಗೊತ್ತಾಗುತ್ತೆ. ನಿಮ್ಗೆ ವೀಕ್ಲಿ ನೋಡಿದ್ರಿಂದ ರಿಜೆಕ್ಷನ್ ಗೊತ್ತಾಯ್ತು, ಡೈಲಿ ನೋಡಿದ್ರಿಂದ ಸ್ಟ್ರಕ್ಚರ್ ಬ್ರೇಕ್ ಆಗಿರೋದು ಗೊತ್ತಾಯ್ತು. ಆಮೇಲೆ ನಿಮ್ಗೆ 30 ಮಿನಿಟ್ಸ್ ಅಲ್ಲಿ ನಮ್ಗೆ ಟ್ರೇಡ್ ಸಿಗೋದಕ್ಕೆ ಶುರು ಆಯ್ತು. ಸೊ ಇದಿಷ್ಟು ಆದ್ಮೇಲೆ ನನ್ನ ಟ್ರೇಡ್ ಕಂಪ್ಲೀಟ್ ಕ್ಲೋಸು. ಇದೊಂದೇ ಟ್ರೇಡ್. ಸರ್ ಮುಂದಕ್ಕೆ ನಾನು ಟ್ರೇಡ್ ಮಾಡಕ್ ಹೋಗಿಲ್ಲ, ನನಗೆ ಬೇರೆ ಕೆಲಸ ಇದ್ದಿದ್ರಿಂದ ನಾನು ಇದನ್ನ ಮತ್ತೆ ಮುಂದಕ್ಕೆ ಟ್ರೇಡ್ ಮಾಡಿ. ನನ್ನ ಆಸ್ ಯೂಶುವಲ್ ಕಂಡ್ರೆ ನನಗೆ ದಿನದ ಒಂದು ಒಳ್ಳೆ ಟ್ರೇಡ್ ಸಿಕ್ತು. 300-350 ಪಾಯಿಂಟ್ ಹಿಡಿದೆ ಅಂತಂದ್ರೆ ಮತ್ತೆ ಇನ್ನೊಂದ್ಸಲ ನಾನು ಮಾರ್ಕೆಟ್ನ ತಿರುಗಿ ನೋಡಲ್ಲ. ನಂದು ಸೈಡ್ ವೇಸ್ ಅಥವಾ ನಂದು ಸ್ವಿಂಗ್ ಟ್ರೇಡ್ ಹೋಗ್ತಾ ಇರುತ್ತೆ. ನಾನು ಅದ್ರ ಬಗ್ಗೆ ಅಬ್ಸರ್ವೇಷನ್ ಇರುತ್ತೆ. ಸೊ ದಿನಕ್ಕೆ ಒಂದು ಟ್ರೇಡ್ ಮೋರ್ ದೆನ್ ಎನಫ್. ಸೊ ನೆಕ್ಸ್ಟ್ ನನಗೆ ಈ ಟಾರ್ಗೆಟ್ ಅಚೀವ್ ಆಯ್ತು. ನನಗೆ ಈ ಟಾರ್ಗೆಟ್ ಅಚೀವ್ ಆಗ್ಬೇಕೀಗ. ಸೊ ಅರ್ಥ ಮಾಡ್ಕೊಳ್ಳಿ, ಈ ಟಾರ್ಗೆಟ್ ಅಚೀವ್ ಆಗಬೇಕು. ಈ ಟಾರ್ಗೆಟ್ ಜೊತೆ ಇನ್ನೊಂದು ಟಾರ್ಗೆಟ್ ಇದೆ. ಇದು ನನಗೆ ಇವೆರಡೂ ಕೂಡ ನನಗೆ ಈಗ ಮ್ಯಾಗ್ನೆಟಿಕ್ ಝೋನು. ಇದು ಯಾವಾಗ ವರ್ಕ್ ಆಗುತ್ತೆ ಅದನ್ನ ಹೇಳ್ತೀನಿ. ಇದು ಮುಗೀತಲ್ಲ, ಈಗ ಮಾರ್ಕೆಟ್ ಈಗ ನಿಮ್ಗೆ ಇನ್ನೊಂದು ಸಪೋರ್ಟ್ ಬೇಕಲ್ಲ. ಇದು ಮ್ಯಾಗ್ನೆಟಿಕ್ ಝೋನ್ ಇಲ್ಲಿಗೆ ಬರೋದು ದೊಡ್ಡ ಒಂದೇ ಸಲ ಫಾಲ್ ಆಗಲ್ಲ ಅಷ್ಟು ಸುಲಭವಾಗಿ. ಇದೊಂದು ಗ್ಯಾಪ್ ನಿಮ್ಗೆ 30 ಮಿನಿಟ್ಸ್ ಅಲ್ಲಿ ಇದೆ. ಬಟ್ ಒಂದ್ಸಲ ಗಮನಿಸಿ, ನಿಮ್ಗೆ ಡೈಲಿ ಇಲ್ಲ.
ಇದನ್ನ ನೋಟ್ ಮಾಡ್ಕೋಬಹುದು. ಅಕಸ್ಮಾತ್ ಏನಾರ ನಂದು ಈ ಕಾನ್ಸೆಪ್ಟ್ ನ ಕಲಿಯಕ್ಕೆ ಟ್ರೈ ಮಾಡ್ತಿರೋರು ಇದೊಂದು ನೋಟ್ ಮಾಡ್ಕೋಬಹುದು. ಇದನ್ನ ಎಷ್ಟು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಂದ್ರೆ ಇದು ನೀವು ಮುಂದಿನ ದಿನಗಳಲ್ಲಿ ನೋಡಿ. ಇವತ್ತು ಹೇಳಿದನಲ್ಲ, ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಯಾವ್ದಾರು ಈ ಜಾಗದಲ್ಲಿ ಬ್ಯಾಕ್ ಟೆಸ್ಟ್ ಮಾಡಿ, ಏನಕ್ಕೆ ರಿಜೆಕ್ಟ್ ಆಗಿದೆ. ಈ ಜಾಗದಲ್ಲಿ ನೋಡಿ, ಇಲ್ಲಿ ಏನು ಇಲ್ಲ, ನಿಮ್ಗೆ ಏನೋ ಕಾಣಿಸ್ತಾನೆ ಇಲ್ಲ. ಇಲ್ಲಿಂದ ರಿಜೆಕ್ಟ್ ಆಗಿ ಏನಕ್ಕೆ ಹೋಗಿದೆ ಅದ್ರ ಬಗ್ಗೆ ಈಗ ಹೇಳ್ತಾ ಇದೀನಿ ಕೇಳಿ. ಇಲ್ಲಿಂದ ಏನಕ್ಕೆ ರಿಜೆಕ್ಟ್ ಆಗಿ ಹೋಗಿದೆ ಅಂತ 30 ಮಿನಿಟ್ಸ್ ಅಲ್ಲಿ ನಿಮ್ಗೆ ಏನಿದೆ, 30 ಮಿನಿಟ್ಸ್ ಅಲ್ಲಿ ಏನಿದೆ, ನಿಮ್ಗೆ ಇಲ್ಲೊಂದು ಗ್ಯಾಪ್ ಕಾಣಿಸ್ತಾ ಇದೆ. ಇವತ್ತು ಗ್ಯಾಪ್ ಅಪ್ ಒಂದು ವೀಕ್ ಬಿಟ್ಬಿಟ್ಟು ಮೇಲ್ಗಡೆ ಹೋಗಿದ್ದಾನೆ ಅಲ್ಲ. ಬಟ್ ಡೈಲಿ ನಿಮ್ಗೆ ಏನೂ ಗೊತ್ತಾಗ್ತಾ ಇಲ್ಲ, ಡೈಲಿ ಏನಾಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ಈಗ ಯೋಚನೆ ಮಾಡಿ, ಇದು ನಿಮಗೆ ಒಂದು ಸಪೋರ್ಟ್ ಝೋನ್ ಆಗಿ ವರ್ಕ್ ಆಗುತ್ತೆ, ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ತರ ವರ್ಕ್ ಆಗುತ್ತೆ. ನಿಮ್ಗೆ ಏನಕ್ಕೆ ರಿಜೆಕ್ಟ್ ಆಗ್ತಿದೆ, ಏನಕ್ಕೆ ರಿಜೆಕ್ಟ್ ಆಗಲ್ಲ ಅಂತಾನೆ ಗೊತ್ತಾಗಲ್ಲ. ಬಟ್ ಒಂದೊಂದ್ಸಲ ಏನಾಗುತ್ತೆ, ಡೈಲಿ ಟೈಮ್ ಫ್ರೇಮ್ ಅಲ್ಲೂ ನಿಮ್ಗೆ ಈ ತರ ಗ್ಯಾಪ್ಗಳಿರುತ್ತೆ. ಬರೀ ಅದೊಂದೇ ಇಂಪಾರ್ಟೆಂಟ್ ಅಲ್ಲ, ಇದು ಕೂಡ ನಿಮ್ಗೆ ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಮಾಡುತ್ತೆ. ಇಲ್ಲಿ ಮಾರ್ಕೆಟ್ ಏನ್ ಮಾಡುತ್ತೆ ಅನ್ನೋದನ್ನ ಒಂದ್ಸಲ ಚೆಕ್ ಮಾಡ್ಬೇಕು. ನೋಡಿ, ಮಾರ್ಕೆಟ್ ಇಲ್ಲಿ ಒಂದು ಸಪೋರ್ಟ್ ತಗೊಂಡಿದೆ, ಇಲ್ಲೊಂದು ಸಪೋರ್ಟ್ ತಗೊಂಡಿದೆ. ನೋಡಿ, ಪ್ರತಿ ಸಲ ನಾನು ಹೇಳೋದೊಂದೇ, ನಿಮ್ಗೆ ಎಲ್ಲೇ ಸಪೋರ್ಟ್ ಹತ್ರ ಬಂದಾಗ್ಲೂ ಮಾರ್ಕೆಟ್ ಮ್ಯಾನಿಪುಲೇಟ್ ಮಾಡೇ ಮಾಡುತ್ತೆ. ಸ್ಟಾಪ್ ಲಾಸ್ ಸೆಟ್ ಮಾಡಕ್ಕೆ ಟ್ರೈ ಮಾಡೇ ಮಾಡ್ತಾನೆ. ಒಂದು ಸೆಕೆಂಡ್ ಆಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡಿ. ನೋಡಿ, ಈ ಸಪೋರ್ಟ್ ನ ತಗೊಂಡು ಮಾರ್ಕೆಟ್ ಒಂದು ಒಳ್ಳೆ ರ್ಯಾಲಿ ಕೊಟ್ಟ. ಇಲ್ಲಿಂದ ಒಂದು ರಿಜೆಕ್ಷನ್ ಆಯ್ತು, ಇಲ್ಲಿಂದ ಒಂದು ರಿಜೆಕ್ಷನ್ ಆಯ್ತು. ಸೊ ಈ ವೀಕ್ ನ ನೀವು ಟ್ರೇಡ್ ಮಾಡ್ತೀರಾ, ಅಕಸ್ಮಾತ್ ಮಿಸ್ ಆಯ್ತು ಅಂತಂದ್ರೆ ವಾಪಸ್ ಬರೋ ಗಂಟ ವೇಟ್ ಮಾಡಿ, ಇಲ್ಲ ಅಂದ್ರೆ ಅದು ಆ ಟ್ರೇಡ್ ನ ನೀವು ಎಕ್ಸಿಕ್ಯೂಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ನಂದೊಂದು ಒಳ್ಳೆ ಎಕ್ಸಿಕ್ಯೂಷನ್ ಆದ್ಮೇಲೆ ಸೊ ನಾನು ಇದನ್ನೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಇವತ್ತು ಮಾರ್ಕೆಟು ಒಂಥರ ಹುಚ್ಚು ಕುದುರೆ ತರ ಅದರದೇ ಆದಂತ ಮೂಡಲ್ಲಿ ಹೋಗ್ತಾ ಇತ್ತು. ಸೊ ಅದನ್ನೆಲ್ಲ ನಾನು ಟ್ರೈ ಮಾಡಕ್ ಹೋಗಿಲ್ಲ, ಇದೊಂದು ಮಾತ್ರ ಮಾಡಿ ಆರಾಮಾಗಿ ಕೂತ್ಕೊಂಡೆ. ಸೊ ಈಗ ನಾಳೆ ಹೇಗಿರುತ್ತೆ ನೋಡಿ, ಇಲ್ಲೊಂದು ಮ್ಯಾಗ್ನೆಟಿಕ್ ಝೋನ್ ಇದೆ, ಇದನ್ನ ಟ್ಯಾಪ್ ಮಾಡಬೇಕು. ಈಗ ಡೈಲಿ ಟೈಮ್ ಫ್ರೇಮ್ ಬರೋಣ ಮಾರ್ಕೆಟ್ ಅಲ್ಲಿ. ನೋಡಿ, ನೀವೇ 2 ಸೆಕೆಂಡ್ ಯೋಚನೆ ಮಾಡಿ. 2 ಬುಲ್ಲಿಶ್ ಕ್ಯಾಂಡಲ್ ಕೊಟ್ಟಿದೆ, 2 ಬುಲ್ಲಿಶ್ ಕ್ಯಾಂಡಲ್ ಕೊಟ್ಟಿದ್ದಾನೆ. ಈಗ ಇದೊಂದು ಹರಾಮಿ. ಇದನ್ನ ಈ ಕ್ಯಾಂಡಲ್ ಆಕ್ಚುಲಿ ಇನ್ಸೈಡ್ ಬಾರ್ ಆಗಿ ಕೂತ್ಕೊಂಡಿದೆ, ಹರಾಮಿ ಅಂತ ಕರಿತೀವಿ. ಈ ಹರಾಮಿ ಕ್ಯಾಂಡಲ್ ಬಂದಾಗ ತುಂಬಾ ಅಂದ್ರೆ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಸೊ ಬಟ್ ನಾನು ಹಂಗೆ ಯೋಚನೆ ಮಾಡ್ತಿಲ್ಲ. ಇವತ್ತಿನ ಪರಿಸ್ಥಿತಿಗೆ ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂತಂದ್ರೆ, ನನಗೆ ಮಾರ್ಕೆಟ್ ನೆಗೆಟಿವ್ ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ನನಗೆ ಒಂದು ಗ್ಯಾಪ್ ಅಪ್ ಆದ್ರೆ ಆಸ್ ಯೂಶುವಲ್ ನೆನ್ನೆ ತರನೇ ಸೇಮ್ ಈ ಹೈಗೆ ಹೋಗಿ ಇಲ್ಲಿ ಯಾವುದೋ ಲಿಕ್ವಿಡಿಟಿ ತಗೊಂಡು ಇಲ್ಲಿ ಕ್ಲೋಸ್ ಆಗೋ ಗಂಟ ವೆಯ್ಟ್ ಮಾಡ್ತೀನಿ. ಇದರ ತಳಗಡೆ ಇವತ್ತಿನ ಹೈನ ತಳಗಡೆ ಕ್ಲೋಸ್ ಆಗಕ್ಕೆ ವೆಯ್ಟ್ ಮಾಡ್ತೀನಿ. ಹಿಂಗೇನಾದ್ರು ಕ್ಲೋಸ್ ಆಯ್ತು, ಒಂದು ರೆಡ್ ಕಲರ್ ಅಲ್ಲಿ ಕ್ಲೋಸ್ ಆಯ್ತು, ಇವತ್ತು 5 ನಿಮಿಷ ತೋರ್ಸೋದಲ್ಲ, ಒಂದ್ಸಲ ರಿವೈಂಡ್ ಮಾಡ್ಬಿಟ್ಟು ನೋಡ್ಕೊಳ್ಳಿ. 5 ನಿಮಿಷ ತೋರ್ಸೋದಲ್ಲ, ಆ ಥರ ಏನಾದ್ರು ಕ್ಲೋಸ್ ಆಯ್ತು ಅಂತಂದ್ರೆ ನಾನು ಇಲ್ಲಿವರೆಗೆ ಟ್ರೇಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಮೊದಲನೇದು ನನ್ನ ವ್ಯೂ ಇರೋದೇ ಹಿಂಗೆ. ನನಗೆ ಫಸ್ಟು ಇದನ್ನ ಟ್ಯಾಪ್ ಮಾಡಬೇಕು, ಮಾರ್ಕೆಟ್ ಈ ಲೈನ್ನ ಟ್ಯಾಪ್ ಮಾಡಬೇಕು, ಆಮೇಲಿಂದ ರಿವರ್ಸ್ ಆಗಬೇಕು. ಸೊ ನನಗೆ ಇಲ್ಲಿವರೆಗಂಟ ಟ್ರೇಡ್ ಸಿಗುತ್ತೆ. ಬಟ್ ನಾಳೆ ಮಾರ್ಕೆಟ್ ನನಗೆ ಡ್ರಾನ್ ಲಿಕ್ವಿಡಿಟಿ ಇಲ್ಲಿದೆ. ಸೊ ಮಾರ್ಕೆಟ್ ಇದನ್ನ ಟ್ಯಾಪ್ ಮಾಡಲೇಬೇಕು. ಅಟ್ಲೀಸ್ಟ್ ಇದನ್ನ ಟ್ಯಾಪ್ ಮಾಡುತ್ತಾ, ಇದು ಮ್ಯಾಗ್ನೆಟಿಕ್ ಝೋನ್ ಇಲ್ಲಿಗೆ ಬರುತ್ತೆ, ಓಕೆ. ಬಟ್ ಇದನ್ನ ಬರೋದಕ್ಕಿಂತ ಮುಂಚೆ ನಂಗೆ ಈ ಟಾರ್ಗೆಟ್ ನ ಮಾರ್ಕೆಟ್ ಕೊಡಬೇಕು. ಇಲ್ಲಿ ಎಷ್ಟು ಸಲ ರನ್ನಿಂಗ್ ಲಿಕ್ವಿಡಿಟಿ ವಾಪಸ್ ಹೋಗಿ ಬಂದು ಮಾಡುತ್ತಾ ಅಷ್ಟದನ್ನ ಟ್ರೇಡ್ ಮಾಡಕ್ಕೆ ನಾನು ರೆಡಿ ಇರ್ತೀನಿ.
ಸೊ ಇದು ನನ್ನ ವ್ಯೂ. ಅಕಸ್ಮಾತ್ ಮಾರ್ಕೆಟು ನಾವು ಅನ್ಕೊಂಡಂಗೆ ಆಗಲಿಲ್ಲ, ನಾವು ಟ್ರೇಡ್ನ ಪ್ಲ್ಯಾನ್ ಮಾಡ್ಬೋದು, ಬಟ್ ಮಾರ್ಕೆಟ್ ಇಸ್ ದ ಬಾಸ್. ಮಾರ್ಕೆಟ್ 1000 ಬ್ರೈನ್ ಇದೆ ಅದಕ್ಕೆ. ನೀವು ಎಷ್ಟೇ ಯೋಚನೆ ಮಾಡಿ, ನಿಮ್ಮ ಲಕ್ಷ ಪಟ್ಟು ಮಾರ್ಕೆಟ್ ಯೋಚನೆ ಮಾಡಿ, ಕ್ಯಾಂಡಲ್ ಫಾರ್ಮ್ ಆಗಿರುತ್ತೆ. ಅಕಸ್ಮಾತ್ ಏನೋ ಮಾರ್ಕೆಟು ಗ್ಯಾಪ್ ಡೌನ್ ಆಯಿತು, ಇಲ್ಲಿ ಲಿಕ್ವಿಡಿಟಿ ತಗೊಂಡು ಹಿಂಗೆ ಫಾರ್ಮ್ ಆದರೆ ನಾನು ಬುಲಿಶು ಇಲ್ಲಿವರೆಗೆ ಟ್ರೇಡ್ ಮಾಡಿ ನಂತರ ನೆಗೆಟಿವ್ ಯೋಚನೆ ಮಾಡ್ತೀನಿ. ನಾನು ಈಗಲೂ ಹೇಳ್ತಾ ಇರೋದು ಒಂದೇ, ನನಗೆ ಈ ಹೈ ಮೇಲೆ ಮಾರ್ಕೆಟ್ ಟ್ರೇಡ್ ಆಗೋ ಗಂಟ, ಒಂದು ಪಾಸಿಟಿವ್ ಕ್ಯಾಂಡ್ಲು ಬರೋ ಗಂಟ ನಾನು ನೆಗೆಟಿವ್ನೇ ಯೋಚನೆ ಮಾಡ್ತಾ ಇರ್ತೀನಿ. ಎಸ್ಪೆಷಲಿ ನಾಳೆ ಅಂತೂ ನಾನು ಕ್ಲಿಯರ್ ಕಟ್ಟಿದ್ದೀನಿ, ನಾನು ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ವ್ಯೂ ಆಗಿರುತ್ತೆ. ಸೊ ನನಗೆ ಅರ್ಥ ಆಗುತ್ತೆ, ನಾನು ತುಂಬ ಕನ್ಫ್ಯೂಸ್ ಮಾಡ್ತಾ ಇದ್ದೀನಿ, ಬಟ್ ಮಾರ್ಕೆಟ್ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗದೆ ಈ ಥರ. ನಾನು ಬೇರೆ ಈಗ ನಿಮಗೆ FEG ಆರ್ಡರ್ ಬ್ಲಾಕು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಕೂತ್ಕೊಂಡ್ರೆ ಖಂಡಿತ ವರ್ಕ್ ಆಗಲ್ಲ. ಮಾರ್ಕೆಟ್ ಹೋಗ್ತಾ ಇರೋದು ಹಿಂಗೆ ಹಿಡನ್ ಲಿಕ್ವಿಡಿಟೀಸು, ಎಕ್ಸ್ಟರ್ನಲ್ ಲಿಕ್ವಿಡಿಟೀಸ್ ಇದ್ರ ಮೇಲೆನೆ ಮಾರ್ಕೆಟ್ ಹೋಗ್ತಾ ಇರೋದು. ಅದರಲ್ಲೂ ಹಿಡನ್ ಲಿಕ್ವಿಡಿಟೀಸ್ ಅಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಸೊ ನಾವು ಅದನ್ನ ಐಡೆಂಟಿಫೈ ಮಾಡೋದು ಕಲಿಬೇಕು. ಇವತ್ತೊಂದು ಹಿಡನ್ ಲಿಕ್ವಿಡಿಟಿ ಬಗ್ಗೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದನ್ನ ನೀವು ಬ್ಯಾಕ್ ಟೆಸ್ಟ್ ಮಾಡಿ, ಚೆಕ್ ಮಾಡಿ, ಚಾರ್ಟಲ್ಲಿ ಅಪ್ಲೈ ಮಾಡಿ, ಮಾರ್ಕೆಟ್ ಯಾಕೆ ಇಲ್ಲಿಂದ ಹೋಯ್ತು ಅನ್ನೋ ಅದ್ರ ಬಗ್ಗೆ ಹುಡುಕಾಡಿ, ಅವಾಗ ಅರ್ಥ ಆಗುತ್ತೆ. ವಿಡಿಯೋ ನೋಡ್ತೀವಿ, ಇದು ಎಂಟರ್ಟೈನ್ಮೆಂಟ್ ವಿಡಿಯೋ ಅಲ್ಲ, ಫಸ್ಟ್ ಆಫ್ ಆಲ್ ಎಜುಕೇಶನಲ್ ಪರ್ಪಸ್ಸು. ಇದು ಏನಕ್ಕೆ ಆಯಿತು ಅಂತ ನೀವು ಬ್ಯಾಕ್ ಟೆಸ್ಟ್ ಮಾಡಿದೆ, ಈ ವಿಡಿಯೋ ಅರ್ಥ ಆಗಲಿಲ್ಲ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ಇದರಲ್ಲಿ ನೀವೇನಾರು ಒಂದ್ಸಲ ಮಾಸ್ಟರ್ ಆಗ್ಬಿಟ್ರೆ ಸಾಕು. ನೋಡಿ, ನಿನ್ನೆ ಹಿಂಗೆ ಆಗಬೇಕು ಅಂತ ಹೇಳಿ ಸರ್, ಆರ್ಟಲ್ಲಿ ಅಪ್ಲೈ ಮಾಡಿ ನೋಡೋಕ್ಕೆ ಟ್ರೈ ಮಾಡಿ, ಖಂಡಿತ ಇದು ಬರುತ್ತೆ. ಏನಂತ ಏನು ಕಷ್ಟ ಇಲ್ಲ. ಈ ವಿಡಿಯೋ ಕೇವಲ ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ. ಇದರಲ್ಲಿ ಯಾವುದೇ ಕಾಲ್ಸ್ ಆಗಲಿ ಅಥವಾ ನಿಮ್ಮನ್ನು ಇಂಡ್ಯೂಸ್ ಮಾಡುವಂಥ ಯಾವುದೇ ಥರ ಉದ್ದೇಶ ಇಲ್ಲ. ಆದಷ್ಟು ಇದನ್ನು ಕಲಿಯೋಕ್ಕೆ ಟ್ರೈ ಮಾಡಿ. ಹಿಡನ್ ಲಿಕ್ವಿಡಿಟೀಸು ಮತ್ತು ಲಿಕ್ವಿಡಿಟೀಸ್ಗಳನ್ನ ಅರ್ಥ ಮಾಡಿಕೊಂಡು ಟ್ರೇಡ್ ಮಾಡಿ, ಅವಾಗ ಖಂಡಿತ ಸಕ್ಸಸ್ ಆಗೋಕ್ಕೆ ಸಾಧ್ಯ. ನನಗೆ ಸಪೋರ್ಟ್ ಮಾಡ್ತಿರೋ ಎಲ್ಲ ನನ್ನ ಸ್ನೇಹಿತರುಗಳಿಗೂ ಒಂದು ಧನ್ಯವಾದಗಳು ಹೇಳ್ತಾ, ಎಲ್ಲರೂ ಒಳ್ಳೆ ಟ್ರೇಡ್ ಮಾಡಿ, ಸಕ್ಸಸ್ಫುಲ್ ಟ್ರೇಡರ್ ಆಗಿ ತಾಳ್ಮೆಯಿಂದ ಟ್ರೇಡ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.